even though I went to Kashi, that is, I went on Saturday. I came back, and if I went 1 or 2 days to my native place for some work, I again come back to watch the proceedings of the House. See, the point is, both the opposition and the ruling party has come to an understanding each other. I don't want to blame anybody. And the House must function. Yesterday it was urgent. What was the end result? Again we are going to meet in November. Then from which stage we start for, I don't know. These are all the issues. I am not going to say either opposition or the ruling party is not interested in these issues and to run the House. I am not going to blame anyone. But there is a point of come to an understanding and settle the issue. As about 60-62 years in the legislature and the parliament, I hurt very badly. That's all. I don't want to make any comment against anybody. All those senior leaders on both sides must come together and guide how to function the next parliament. On this constitutional amendment bill, I stayed there, though there is only one member in Rajya Sabha. The leader of the Rajya Sabha, Goyal ji, has personally come and sat with me, requested. There are so many people who want to speak. We know that you are the former Prime Minister. We can't say only 3 minutes. We don't want to hurt your feelings. That's why please try to conclude the shortest possible time. Then I said, I am not going to again cross the limits. ನಾನು ಮಾತನಾಡಬೇಕು ಅನ್ನೋ ಇದರಿಂದನೇ ಕಾಲು ಕೂತ್ಕೊಂಡಿದ್ದೆ ನಾನು. ಹೌದು, ನಮ್ಮ ಪಕ್ಷಕ್ಕೆ ಒಬ್ಬರೇ ಸದಸ್ಯರು. ಮೊದಲಿಂದ 2004 ಜುಲೈ 24ರಿಂದ ಸಂಖ್ಯಾಬಲದ ಆಧಾರದ ಮೇಲೆ ಮಾತನಾಡೋದಕ್ಕೆ ಅವಕಾಶ ಟೈಮ್ ಕೊಡಬೇಕು ಅಂತ ಹೇಳಿ UPA ಗೌರ್ಮೆಂಟಿಂದನೂ ತೀರ್ಮಾನ ಮಾಡಿದ್ದಾರೆ. ನಾನು ಅದೇ ಕೊನೆ ಭಾಷಣ. ಮನಮೋಹನ್ ಸಿಂಗ್ ಗೌರ್ಮೆಂಟಿಗೆ ನಾನು ಸಪೋರ್ಟ್ ಮಾಡಿದ್ದೆ. ಅವ್ರಿಗೆ ಶಾರ್ಟ್ ಆಫ್ 3 ಮೆಂಬರ್ಸ್ ಇತ್ತು. ವೀರೇಂದ್ರ ಕುಮಾರು, ನಾನು, ಶಿವಣ್ಣ, ನಾವು 3 ಜನ ಬೆಂಬಲ ಕೊಟ್ವಿ. ಅದರಿಂದ ಅವ್ರ ಸರ್ಕಾರ ಫಾರಂ ಮಾಡಿ ಮುಂದಕ್ಕೆ ಏನೇನಾಯಿತು ಅದೆಲ್ಲ ಪ್ರಶ್ನೆ ಬೇಡ. ನಾನು ಮಾತನಾಡಲಿಕ್ಕೆ ಶುರು ಮಾಡಿದಾಗ ಸ್ವಲ್ಪ ಹಾರ್ಡ್ ಹಿಟ್ಟಿಂಗ್ ಇರಬಹುದು. ರೈತರ ಸಮಸ್ಯೆ ಬಗ್ಗೆ ನನ್ನ ಮನಸ್ಸಲ್ಲಿ ಯಾವಾಗಲೂ ಯಾವುದೇ ಪಕ್ಷ ಇದನ್ನು ನೋಡಲ್ಲ. ದಟ್ ಇಸ್ ಡಿಫರೆಂಟ್. ಅವತ್ತು ನಾನೇನು ಹೇಳಿದಾಗ ಅದು ಹರ್ಟ್ ಆಗಿರ್ಬೋದು.
ಆಮೇಲೆ ಅವರೊಂದು ತೀರ್ಮಾನಕ್ಕೆ ಬಂದರು, ಇವರು ಒಬ್ಬರೇ ಇಷ್ಟು ಟೈಮ್ ತೊಗೊಂಡ್ರೆ ಹೇಗಾಗತ್ತೆ, ನಾವು ಸಂಖ್ಯಾಬಲದ ಆಧಾರದ ಮೇಲೆ ಫಿಕ್ಸ್ ಮಾಡೋಣ ಅಂತ ಅವತ್ತಿಂದ ಫಿಕ್ಸ್ ಮಾಡಿ, ಅದು ಕರಿಬೇಕಾದ್ರೆ ಕೊನೆಯಲ್ಲಿ. ಅದರಿಂದ 2018 ಮಾರ್ಚ್ 13ನೇ ತಾರೀಕು ನಾನು ಪಾರ್ಲಿಮೆಂಟಲ್ಲಿ ನಿಲ್ಲೋದಿಲ್ಲ ಅಂತ ಹೇಳಿ, ಯಾವ ಕಾರಣಕ್ಕೂ ನಿಲ್ಲೋದಿಲ್ಲ, ಸಾಕಾಯಿತು ನನಗೆ ಇದರ ಅನುಭವ ಅಂತ. ಆದರೆ ದುರಂತ ಮುಂದೇನಾಯಿತು ಅನ್ನೋದ್ರ ಬಗ್ಗೆ ಚರ್ಚೆ ಬೇಡ, ಇಲ್ಲ ಯಾರನ್ನು ಬ್ಲೇಮ್ ಮಾಡಬೇಕಾಗಿಲ್ಲ. ಈ ರಾಜ್ಯಸಭಾಕ್ಕೆ ನಾನು ಬರೋದಿಲ್ಲ ಅಂತ ಹೇಳಿ ಕುಮಾರಸ್ವಾಮಿ ತುಂಬ ಹೆಚ್ಚು ನಮ್ಮ ಲೆಜಿಸ್ಲೇಚರ್ ಪಾರ್ಟಿ ಮೀಟಿಂಗ್ ಕರೆದು ಹಠ ಮಾಡಿದ್ರು, ಮನೇಲಿ ಕೂತ್ಕೋಬಾರ್ದು ನೀವು. ಸೋನಿಯಾ ಗಾಂಧಿಯವರು ಫೋನ್ ಮಾಡಿದ್ರು, ಭಾರತೀಯ ಜನತಾ ಪಾರ್ಟಿ ಪ್ರೈಮ್ ಮಿನಿಸ್ಟರು ಅವರ ಅಧ್ಯಕ್ಷರಿಗೆ ಹೇಳಿ ಅವರು ಹೇಳಿ ನಾವು ಕ್ಯಾಂಡಿಡೇಟ್ ಹಾಕಲ್ಲ. ಆ ಒಂದು ಸಮಯ ಮತ್ತೆ ಅನಿವಾರ್ಯವಾಗಿ ಒಪ್ಕೊಂಡರು. ಇಲ್ಲಿ ನೋಡಿದ್ರೆ ಏನು ಮಾಡ್ತಾರೆ, ಮನಸ್ಸಿಗೆ ನೋವಾಗುತ್ತೆ, ಗುರು ಚಿಂತೆ ಇಲ್ಲ, ಆದರೆ ಎಷ್ಟು ಸಾಧ್ಯವೋ ಅಷ್ಟು ಮಾಡ್ತೀವಿ. ಈಗ ಸಮಯ ಸ್ವಲ್ಪ ಕೊಡಬಹುದು ಇನ್ನು ಮುಂದೆ ಅಂತ ನನ್ನ ಭಾವನೆ ಇದೆ. ಆದ್ದರಿಂದ ನಾನು ಪ್ರಾಮಾಣಿಕವಾಗಿ ಆಸ್ ಎ ಮೆಂಬರ್ ಆಫ್ ದಿ ರಾಜ್ಯಸಭಾ ಐ ವಿಲ್ ರೈಸ್ ಮೈ ವಾಯ್ಸ್. ನನ್ನ ಅನುಭವ, ನಾನು ರೈತಾಪಿ ವರ್ಗದ ಬಗ್ಗೆ ಏನು ಮಾಡಿದ್ದೇನೆ, ಕರ್ನಾಟಕ ಎಲ್ಲಿ ಹಿಂದೆ ಬಿದ್ದಿದ್ದೇವೆ, ಕರ್ನಾಟಕ ಏನೇನು ಆಗಿದೆ, ಇದೆಲ್ಲವನ್ನು ಹೇಳುವಾಗ ನಾನು ಹಿಂದೆ ಬೀಳಲು ಸರ್ವ ಪ್ರಯತ್ನ ಮಾಡ್ತೀನಿ. ಸರ್, ನಿನ್ನೆ OBC ಬಿಲ್ ಅನ್ನ ಪ್ರೆಸೆಂಟ್ ಮಾಡಿ. ಇಲ್ಲ, OBC ಬಿಲ್ಲಲ್ಲಿ ಒಂದು ಕಡೆ ಮಹಾರಾಷ್ಟ್ರ ಸುಪ್ರೀಂ ಕೋರ್ಟ್ ಏನೇನೋ ಸೂಚನೆ ಮಾಡಿದ್ರು ಅನ್ನೋದು ಒಂದು ಕಡೆ, ಇನ್ನೊಂದು ಕಡೆ ತಮಿಳುನಾಡಲ್ಲಿ 69% ಹೋಗ್ಬಿಟ್ಟಿದ್ದಾರೆ. ಅದು ಹೈಕೋರ್ಟಲ್ಲಿ ಏನೋ ಅದ್ರ ಬಗ್ಗೆನೂ ನಾನು ಚರ್ಚೆ ಮಾಡಲ್ಲ. ಈ ಕಾರಣ ಆಮೇಲೆ ಅನೇಕ ಕಡೆ ಅಜಿಟೇಷನ್ ನಡೀತಾ ಇದೆ. ನಾವು ತೀರ್ಮಾನ ಮಾಡಿದಾಗ 1994-95 ನಾನು ಅವತ್ತೇನು ಎಲ್ಲ ವರ್ಗಕ್ಕೆ ಸೇರಿಸಿ ಹೌಸಲ್ಲೇ ಹೇಳಿದೆ, ನಾನು 23% OBC ಕೊಟ್ಟಿದ್ದೇನೆ, ಲಿಂಗಾಯತರಿಗೆ 5% ಕೊಟ್ಟಿದ್ದೀನಿ, ಒಕ್ಕಲಿಗರಿಗೆ 4% ಕೊಟ್ಟಿದ್ದೀನಿ, ಮುಸ್ಲಿಮರಿಗೆ 4% ಕೊಟ್ಟಿದ್ದೀನಿ. ಯು ಶುಡ್ ನಾಟ್ ಫರ್ಗೆಟ್ ಮುಸ್ಲಿಮ್ಸ್ ಹೇಳಿದೆ ನಾನು. ದಿಸ್ ಕಂಟ್ರಿ ಬಿಲಾಂಗ್ಸ್ ಟು ಆಲ್. ನಾವೆಲ್ಲರೂ ತಾಯಿ ಮಕ್ಕಳಿಗೆ ಹೋಗಬೇಕು. ಅದರಿಂದ ನಾನು ಏನು ಕಳೆದ 25 ವರ್ಷದಲ್ಲಿ ಸಾಮಾಜಿಕ ನ್ಯಾಯವನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡಿದ್ನು, ಅದರಿಂದ ದಯಮಾಡಿ ಯಾರೂ ಅನ್ಯತಾ ಭಾವನೆ ಮಾಡಬೇಕಾಗಿಲ್ಲ. ಈವನ್ ದಟ್ ಶಾರ್ಟ್ ಟೈಮ್ ಅದು ಕರೆಕ್ಟ್ ಮಾಡಿರೋ ಸ್ಪೀಚನ್ನು ಕೊಡಬಾರ್ದು ಅಂತ ಹೇಳ್ತಾರೆ. ಅದರಲ್ಲೂ ನಮ್ಮ ಚೇರ್ಮನ್ರು ಭಾಳ ಟಫ್ ಇದ್ದಾರೆ, ರಿಲೀಸ್ ಮಾಡಬಾರ್ದು ಅಂತ ಹೇಳಿ. ಅದರಿಂದ ಸ್ವಲ್ಪ ನಾವು ಗೌರವ ಕೊಡ್ತೇನೆ. ಈ ಹಿನ್ನೆಲೆಯಿಂದ ನಾನು ನಿನ್ನೆ ಮಾತಾಡಿದಿಷ್ಟು ಹೇಳಿದ್ದೇನೆ, ಇಲ್ಲಿದೆ ನನ್ನ ಹತ್ರ. ಆಮೇಲೆ ಹೆಣ್ಣು ಮಕ್ಕಳಿಗೆ
ನಾನು 1996ರಲ್ಲಿ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಬಿಲ್ಲನ್ನು ಲೋಕಸಭೆಯಲ್ಲಿ ಮೂವ್ ಮಾಡಿದೆ. 33% ಕೊಡಲೇಬೇಕು ಅಂತ ಹೇಳಿ. ನಮ್ಮ ರಾಜ್ಯದಲ್ಲಿ ನಾವೆಲ್ಲ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ನಗರ ಪಾಲಿಕೆ, ನಗರಸಭೆ ಎಲ್ಲ ಕಡೆ ಕೊಟ್ಟಿದ್ದೀವಿ 33 ಅಂತ. ಅದೇ ಆಧಾರದ ಮೇಲೆ ನಾನು ಈ ಬಿಲ್ ಮೂವ್ ಮಾಡಿದೆ. ದಟ್ ಬಿಲ್ ಹ್ಯಾಸ್ ಬೀನ್ ಅಪ್ರೂವ್ಡ್ ಬೈ ದಿ ಕ್ಯಾಬಿನೆಟ್. ಮುಲಾಯಂ ಸಿಂಗ್, ಲಾಲು ಪ್ರಸಾದ್, party leaders were there, and nobody has objected at that time. But subsequently, there is a feeling OBC will be neglected. That our lady member who was the chief minister of Madhya Pradesh, she is a very tough lady. Madhya Pradesh, she was the chief minister. Uma Bharat. She came to my chambers, sat on the ground. ನಮ್ಮನ್ನು ಏನು ಮಾಡ್ತೀರಿ ನೀವು ಹೇಳಿ. ನಾನು ಏನಾದರೂ ಒಂದು ತೀರ್ಮಾನ ಮಾಡ್ತೀನಿ ಬಿಡಿ ಅಮ್ಮ ಅಂತ ಹೇಳಿದೆ. ಆಮೇಲೆ ಗಿರಿಯ ಮಗಳು ಮಹಿಳಾ ಆಯೋಗದ ಅಧ್ಯಕ್ಷಿಣಿ ಅಂತ ಅವರೆಲ್ಲ ಒಂದು ಗುಂಪು ಮಾಡ್ಕೊಂಡು ಬಂದು ನಾನು ಸ್ಪೀಕರ್ ಹತ್ರ ಮಾತಾಡಿ ವಾಜಪೇಯಿಯನ್ನು ಕರೆಸಿ ವಿಲ್ ಕಮ್ ಟು ಎನ್ ಅಂಡರ್ಸ್ಟ್ಯಾಂಡಿಂಗ್. ಅಟ್ಲೀಸ್ಟ್ 15% ಕೊಡೋಣ ಈಗ ಫಸ್ಟ್ ಸ್ಟೇಜು, ಸೆಕೆಂಡ್ ಸ್ಟೇಜಿಗೆ ಮುಂದೆ ಹೋಗೋಣ ಒಂದು ತೀರ್ಮಾನಕ್ಕೆ ಬಂತು. ಆ ಗಿರಿಯವರ ಮಗಳು ನೀವು 33% ಕೊಡಲೇಬೇಕು, ವಿಲ್ ಅಜಿಟೇಷನ್ ಅಂತ ಹಠ ಮಾಡಿ. ಸರಿ ಬಿಡಿ, ಹೀಗೆ ಕೈಲಾದ್ದೇನಾದರೂ ಮಾಡಿದ್ವಿ. ಅದನ್ನು ನಿನ್ನೆ ರೆಫರ್ ಮಾಡಿದ್ವಿ. ವುಮನ್ ರಿಸರ್ವೇಷನ್ ಈ ಹೌಸಲ್ಲಿ ಪಾಸ್ ಮಾಡಿದ್ವಿ. ಏನಾಗಿದೆ ಲೋಕಸಭೆಯಲ್ಲಿ? ಈವನ್ ನೌ ಇಟ್ ಇಸ್ ನಾಟ್ ಟೂ ಲೇಟ್, ಪ್ಲೀಸ್ ಡೂ ಇಟ್. ಒಂದು ವಿಷಯಕ್ಕೆ ಪ್ರಧಾನಮಂತ್ರಿ ಅಪ್ರಿಸಿಯೇಟ್ ಮಾಡ್ತೀನಿ. ಈ 5 ರಾಜ್ಯಗಳ ಚುನಾವಣೆ ಆದಮೇಲೆ ಗೊತ್ತಿಲ್ಲ ನನಗೆ, ಕೇರಳ, ತಮಿಳುನಾಡು, ವೆಸ್ಟ್ ಬೆಂಗಾಲ್ ಚುನಾವಣಾ ಫಲಿತಾಂಶ ಬಂದ ಮೇಲೆ ಅದು ಬಿಲ್ ತರೋದು ಪ್ರೇರಕ ಅಂತ ಹೇಳಲ್ಲ. ಅಂದರೆ ಅದಕ್ಕೆ ಮುಂಚೆ ಪಾರ್ಲಿಮೆಂಟಲ್ಲಿ ಒಂದು ಅನೌನ್ಸ್ ಮಾಡಿದ್ರು, 10% ಈ ಎಕನಾಮಿಕಲಿ ಫಾರ್ವರ್ಡ್ ಕಮ್ಯುನಿಟಿಗೆ ನಾನು ಮೀಸಲಾತಿ ಕೊಡ್ತೀನಿ ಅಂತ. ಅಂದರೆ 50% ಮೀರಿ ಈ ಅಪ್ಲೈಡ್ ಇಸ್ ಮೈ ಎಕನಾಮಿಕಲಿ ವೀಕರ್ ಸೆಕ್ಷನ್ಗೆ ಫಾರ್ವರ್ಡ್ ಕಮ್ಯುನಿಟಿ ಕೊಡ್ತೀನಿ ಅಂತ. ಬಟ್ ಅಲ್ಟಿಮೇಟ್ಲಿ ಈ ಕೇಮ್ ಟು ದಿ ಕನ್ಕ್ಲೂಷನ್ ಈ OBCದನ್ನು ಲೆಟ್ ಡೌನ್ ಮಾಡಬಾರದು ಅಂತ. ನೋಡಿ, ಮೊದಲನೇ ಬಾರಿಗೆ 22% OBC, 12% 12 ಜನ ಹೆಣ್ಣುಮಕ್ಕಳು ಫಸ್ಟ್ ಟೈಮ್, 8 ಜನ ಶೆಡ್ಯೂಲ್ ಕಾಸ್ಟ್, 12 ಜನ ಶೆಡ್ಯೂಲ್ ಟ್ರೈಬ್, ಶೆಡ್ಯೂಲ್ ಕಾಸ್ಟ್ 12 ಜನ, ಶೆಡ್ಯೂಲ್ ಟ್ರೈಬ್ 8 ಜನ. ಇದು ಎಂಟೈರ್ ಕ್ಯಾಬಿನೆಟ್ ರೀಶಫಲ್ ಮಾಡಬೇಕಾ? ಇನ್ 79 is the number, now another 2 or 3 ಇಲ್ಲ. ಈ ಕೋಟಾ ಕೊಟ್ಬಿಟ್ಟಿದ್ದಾರೆ. ಅಂದರೆ ಅವ್ರ ಮನಸ್ಸಲ್ಲಿ ಮುಂಬರ್ತಕ್ಕಂಥ ಚುನಾವಣೆ ಗಮನದಲ್ಲಿಟ್ಕೊಂಡು ಕೊಟ್ಟಿದ್ದಾರೋ ಸೋಷಿಯಲ್ ಜಸ್ಟಿಸ್ ನಾನು ಮಾಡಲೇಬೇಕು ಅಂತ ಕೊಟ್ಟಿದ್ದಾರೆ. ಒಟ್ಟಾರೆ ಮೆಚ್ಕೊಳ್ಳುವಂಥ ನನ್ನ ಮನಸ್ಸು. ನಾನು ಅವತ್ತೇ ಕೊಟ್ಟಿದ್ದೀನಿ 23%. ಮುಸ್ಲಿಂ ರಿಸರ್ವೇಷನ್ ಕೊಟ್ಟಿದ್ದೀನಿ
ಐ ಆಮ್ ಎ ಸ್ಮಾಲ್ ದಿ ಸ್ಟೇಟ್. ಇದೇ ನೋಟಿಫಿಕೇಶನ್ ಇದೇ ನನ್ನ ಹತ್ರ ಈಗ ಬೇಕಾದ್ರೆ ನಾನು ಅದ್ರ ಬಗ್ಗೆ ದೊಡ್ಡ ಸರ್ಕ್ಯುಲೇಟ್ ಮಾಡೋದಿಲ್ಲ, ಬೇಕಾದ್ರೆ ನಿಮ್ಮ ಮುಂದೆ ಓದ್ತೀನಿ ನಾನು. ಆದ್ದರಿಂದ ಅಲ್ಲಿ ಶಿವಕುಮಾರ್ ಕರೀರಿ. ಈ ಕೇಂದ್ರದ ನಿರ್ಧಾರನ ನೀವು ಬೆಂಬಲಿಸ್ತೀರಾ, ಸ್ವಾಗತಿಸ್ತೀರಾ? OBC ಬಿಲ್ ಅಲ್ಲ, ರಾಜ್ಯಗಳಿಗೆ ಅಧಿಕಾರ ಕೊಟ್ಟು ಅದಲ್ಲ, ಇದು ಮಹಿಳೆಯರಿಗೆ ಹೆಚ್ಚಿನ ಅವಕಾಶ ಕೊಟ್ಟಿದ್ದು, SC ಮತ್ತು ST ಗೆ ಹೆಚ್ಚಿನ ಅವಕಾಶವನ್ನು ಸಂಪುಟದಲ್ಲಿ ಕೊಟ್ಟಿದ್ದನ್ನ ನೀವು ಬೆಂಬಲಿಸ್ತೀರಾ? ನಾವು ವೆಲ್ಕಮ್ ಮಾಡಿ. ಇಲ್ಲ ನಾವು ಮಾಡಲಿಲ್ವೇ? 2 ಮುಸ್ಲಿಮರಿಗೆ ಕೊಟ್ಟೆ, 3 ದಲಿತರಿಗೆ ಕೊಟ್ಟೆ, 7 ಬ್ಯಾಕ್ವರ್ಡ್ ಕ್ಲಾಸಿಗೆ ಕೊಟ್ಟಿದ್ದೀನಿ ಕ್ಯಾಬಿನೆಟ್, 4 ಒಕ್ಕಲಿಗರಿಗೆ ಕೊಟ್ಟೆ. ನಾನೇ ಇಲ್ಲ ಕೂತು ಬದುಕಿದ್ದೀನಿ. ಮಲೆಗೆ 4 ಒಕ್ಕಲಿಗರಿಗೆ ಕೊಟ್ಟೆ. 7 ಬ್ಯಾಕ್ ಕ್ಲಾಸಿಗೆ ಕೊಟ್ಟಿದ್ದೆ. ಈ ದಿನ ಬರುತ್ತೆ ಅಂತ ನಂಗೆ ಗೊತ್ತಿಲ್ಲ. 25 ವರ್ಷ ಹಿಂದೆ ಮಾಡಿರೋದು. ಯಾಕೆ ಅಂತ ಕೇಳಿದರೆ, ದೇವರಾಜ ಅರಸು ಮುಖ್ಯಮಂತ್ರಿ, ನಾನು ಮಾತಾಡೋಕ್ಕೆ ಇದ್ದರೆ ನಿಮ್ಗೆ ಯಾರು ಓಟ್ ಕೊಡ್ತಾರೆ? ವಕೀಲರು ಲಿಂಗಾಯತರು ಬಿಟ್ಟು ಓಟ್ ಯಾರಿಗೆ ಕೊಡ್ತಾರೆ? ಕಾಗೋಡು ತಿಮ್ಮಕ್ಕಳು ಬದುಕಿದ್ದಾರೆ, ಅಪಹಾಸ್ಯ. ಅದರಿಂದ ಅದೆಲ್ಲ ಗಮನದಲ್ಲಿ ಇಟ್ಕೊಂಡೇನೆ ಮಾಡಿ. ಸರ್, ನೀವು ಪ್ರಧಾನಿ ಆಗಿದ್ದಾಗ ಕಾಂಬಿನೇಷನ್ ಹೇಗಿತ್ತು ಸರ್? ಎಷ್ಟು ಜನಕ್ಕೆ ನಮ್ಮಲ್ಲಿ ಇದ್ದಿದ್ದೇ 13 ಪೊಲಿಟಿಕಲ್ ಪಾರ್ಟಿ. ಲೆಫ್ಟ್ ಪಾರ್ಟೀಸು ಗೌರ್ಮೆಂಟಿಗೆ ಸೇರಲಿಲ್ಲ. ಲೆಫ್ಟ್ ಪಾರ್ಟೀಸು ಗೌರ್ಮೆಂಟಿಗೆ ಸೇರಲಿಲ್ಲ. CPI ಮಾತ್ರ 2, ಇಂದ್ರಜಿತ್ ಗುಪ್ತಾ ಪ್ರೈಮ್ ಮಿನಿಸ್ಟರ್, ಅಲ್ಲ ಇದು ಹೋಮ್ ಮಿನಿಸ್ಟ್ರು, ಆ್ಯಂಡ್ ದೆನ್ ಚಿದ್ರಾನಂದ ಮಿಶ್ರ. ಹೆಸರು ನೆನೆಸ್ಕೋಬೇಕು. ಎಷ್ಟು ವರ್ಷ? ಚಿದ್ರಾನಂದ ಮಿಶ್ರ ಅಗ್ರಿಕಲ್ಚರ್ ಇದರಲ್ಲಿ SC ST ಮಹಿಳೆಯರಿಗೆ ಎಷ್ಟಿತ್ತು ಸರ್ ನಿಮ್ಮ ಕ್ಯಾಬಿನೆಟ್? ಇಲ್ಲಿ ನೀವು ಮಂತ್ರಿಮಂಡಲಕ್ಕೆ ಸೇರ್ಕೊಳ್ಳೋರೇ ಇಲ್ಲ. ಎಲ್ಲ ಪಾರ್ಟಿಯವರು ಸೇರ್ಕೊಂಡಿದ್ರೆ ಬೇರೆ ವಿಷಯ. ಕರುಣಾನಿಧಿ ಅವ್ರ ಕಡೆಯಿಂದ 4 ಜನ, ಮೂಪ್ನಾರ್ ಕಡೆಯಿಂದ 4 ಜನ, ಅವ್ರು 8 ಜನ, ಚಂದ್ರಬಾಬು ನಾಯ್ಡು ಕಡೆಯಿಂದ 4 ಜನ, 12, ರಾಮವಾಲಿ ಅಂತ ಒಬ್ಬ ನಾಮಿನೇಟ್ ಮಾಡಿ 12, 13. ನಾವು ಕರ್ನಾಟಕದಲ್ಲಿ 4 ಜನ, 13, 4, 17. ಆಮೇಲೆ ಇವರು ನಮ್ಮ ನಾರ್ತ್ ಈಸ್ಟರ್ನ್ ಸ್ಟೇಟ್ಸಿಂದ 2, 12, 19. ಕಾಶ್ಮೀರದಿಂದ 2, 21. ಗೋವಾದಿಂದ 1, 22. ಇವರು ನಮ್ಮ ಮುಲಾಯಂ ಸಿಂಗ್ ಅವ್ರ ಕಡೆಯಿಂದ 27 or 28. ಕಮ್ಯುನಿಸ್ಟ್ 30. ಸರ್, ಈಗ ರಾಜ್ಯದ ವಿಚಾರಕ್ಕೆ ಬಂದ್ರೆ, ಬೊಮ್ಮಾಯಿ ಅವರ ಸರ್ಕಾರ ಅಂದ್ರೆ ಯಡಿಯೂರಪ್ಪ ಅವರು ಹೇಳಿದ ಮೇಲೆ ಗೊಂದಲಗಳೆಲ್ಲ ಪರಿಹಾರ ಆಗ್ತವೆ, ಯಾವುದೇ ಸಮಸ್ಯೆ ಇಲ್ಲ ಅಂತ ಆಶಿಸಿದ್ರು. ಬೊಮ್ಮಾಯಿ ಅವರ ಸರ್ಕಾರದಲ್ಲಿ ನಾನೊಂದು ಮಾತು ಹೇಳ್ತೀನಿ. ಅವರ ಪಕ್ಷದಲ್ಲಿ ನಡೆಯೋ ವಿದ್ಯಮಾನಗಳಿಗೆ ಸಮರ್ಥರು ಅವರೇ ಇದ್ದಾರೆ. ಯಡಿಯೂರಪ್ಪನವರ ಮಾರ್ಗದರ್ಶನದಲ್ಲೇ ಸರ್ಕಾರ ಹೈಕಮಾಂಡ್ ಅನುಮತಿ, ಯಡಿಯೂರಪ್ಪನವರ ಆಶೀರ್ವಾದ ಮೇಲೇ ಬೊಮ್ಮಾಯಿ ಎಲ್ಲ ತೀರ್ಮಾನಗಳು ತಗೊಂಡಿದ್ದಾರೆ.
ನನ್ನ ಮನೆಗೆ ಬಂದಿದ್ದು. ಅವ್ರ ತಂದೆ ನಾವು ಭಾಳ ವರ್ಷ ಸ್ನೇಹಿತರು. ನಾನಿಲ್ಲಿ ಪ್ರೈಮ್ ಮಿನಿಸ್ಟರ್ ಆಗಿದ್ದಾಗ HRD ಮಿನಿಸ್ಟ್ರು ಆಗಿದ್ದು. ಅವ್ರ ಕ್ಯಾಬಿನೆಟಲ್ಲಿ ನಾನು ಮಂತ್ರಿ ಆಗಿದ್ದೆ. ನಮ್ಮ ಬೊಮ್ಮಾಯಿ ಸೀನಿಯರ್ ಬೊಮ್ಮಾಯಿದು ನಮ್ಮದು ಒಂದು 30 ವರ್ಷದ ಒಡನಾಟ ಇದೆ. ಬಸವರಾಜ ಬೊಮ್ಮಾಯಿ ಬಂದು ನನ್ನ ನಮಸ್ಕಾರ ಮಾಡಿ ನಿಮ್ಮ ಆಶೀರ್ವಾದ ಬೇಕು ನನಗೆ, ನನ್ನ ಹೆಂಡತಿ ಇಬ್ಬರಿಗೂ. ನಾನು ಹೇಳಿದೆ, ನನ್ನಿಂದ ನಿಮ್ಗೆ ಏನೂ ತೊಂದರೆ ಆಗಲ್ಲಪ್ಪ. ಸರ್ಕಾರ ನಡೆಸುವಾಗ ಯಡಿಯೂರಪ್ಪನವ್ರನ್ನೂ ಜೊತೆಗೆ ಇಟ್ಕೊಳ್ಳಿ, ಹೈಕಮಾಂಡ್ನು ಅನುಸರಿಸ್ಕೊಂಡು ಹೋಗಿ, ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿದೆ, ಕಳಿಸ್ದೆ. ಅಲ್ಲಿಂದ ಮುಂದಕ್ಕೆ ಇವತ್ತು ಮಾತಾಡಿಲ್ಲ, ನಾಳೆಗೂ ಮಾತಾಡಬೇಕು ಅನ್ನೋ ಏನು. ನಡೀರಿ, ನೆಕ್ಸ್ಟ್ ಬರ್ತೀನಿ, ಗೆಟ್ ಟುಗೆದರ್ ಅಷ್ಟೇ. ಸರ್ ನಿಮ್ಮ ಬೊಮ್ಮಾಯಿ ಅವರು ನಿಮ್ಮ ಮನೆಗೆ ಬಂದಿದ್ರಲ್ಲ ಸರ್, ಆ ವಿಚಾರನ ಇಟ್ಕೊಂಡು ಪ್ರೀತಮ್ ಗೌಡ ಅವರು ರಾಜಕೀಯ ಮಾಡ್ತಿದ್ರು, ಅದು ಸರಿ ವಿಲ್ ಯು ಆಸ್ಕ್ ದಟ್ ಕ್ವಶನ್ ಟು ಮಿ? ಡೋಂಟ್ ರೆಡ್ಯೂಸ್ ಯುವರ್ ಸೆಲ್ಫ್. ಎಲ್ಲ ಮಾತಾಡಬಾರ್ದು. ಆ ಲೆವೆಲ್ಗೆ ನನ್ನ ಇಳಿಸ್ತೀರ? ಯಾಕೆ ಅದೆಲ್ಲ ಮಾಡ್ತಾರೆ? ಇವತ್ತು ಬೆಂದದ ಸ್ನ್ಯಾಕ್ಸ್ ಇಟ್ಟಿದ್ದಾರೆ. ಹ್ಯಾವ್ ಎ ಗುಡ್ ಲಂಚ್, ಮೋಸ್ಟ್ಲಿ ವಿತಿನ್ 10-15 days. ಅವೆಲ್ಲ ನಾವು ರಿಯಾಕ್ಟ್ ಮಾಡ್ತೀವಿ. ನಾನು ಎಂದಾರು ಹೆಸರು ತೆಗೆದಿದ್ದೀನ? ನನ್ನ ವಯಸ್ಸಲ್ಲಿ ನಾನು ಇವತ್ತು ಡೆಲ್ಲಿಯಿಂದ ಹೋಗ್ತಾ ಇದ್ದೀನಿ ಬೆಂಗಳೂರು. ಸ್ವಲ್ಪ ಅರ್ಜೆಂಟಾಗಿ ನನ್ನ 2ನೇ ಮಗ ಬರಬೇಕು, ರೇವಣ್ಣ ಬರಬೇಕು ಬೆಂಗಳೂರಿಗೆ. ಅದು ಶ್ರಾವಣ ಶುರುವಾಗುತ್ತೆ, ಯಾವುದೋ ಪೂಜೆಗೆ. ಪ್ರೀತಮ್ ಗೌಡ ಇನ್ನೊಂದೇನು ಮಾತಾಡಿದ್ರೆ, ಆಕ್ಚುಲಿ ಪ್ರೀತಮ್ ಗೌಡ ಇನ್ನೊಂದೇನು ಹೇಳಿದ್ದಾರೆ ಅಂದರೆ, ನನಗೆ ಮಂತ್ರಿಗಿರಿ ಸ್ಥಾನ ತಪ್ಪಿಸಿದ್ದೆ ದೇವೇಗೌಡರು ಅಂತ ಹೇಳಿದರು. ನಾಟ್ ಗೋಯಿಂಗ್ ಟು नमस्कार, मैं हूं मानक गुप्ता। अगर आपको हमारा ये वीडियो पसंद आया हो तो इसे लाइक और शेयर जरूर करें, और हां, हमें सब्सक्राइब और फॉलो करना ना भूलें ताकि आप देश और दुनिया की कोई खबर मिस ना करें। तो जुड़े रहिए हमारे साथ और देखते रहिए News 24।